ನಾವು ಈ ಚಾನೆಲ್ದಾಗ ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಭಾಳ ಮಾತಾಡ್ತಾ ಇರ್ತೀವಿ. ಆದ್ರೆ ನಿಮಗೆ ಯಾವಾಗ್ಲೂ ಅನ್ಸದ ನಾನು ಯಾವ್ದಾದ್ರು ಒಂದು ಜಾಬಿಗೆ ಸೇರಿದ್ರೆ 4 ಗೋಡೆಗಳ ನಡು ನನಗೆ ಕಟ್ ಹೇಕಿದಂಗೆ ಒಂದ ಕಡೆ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ದಿನ ನೋಡಿದವ್ರ ಮುಖನ ನೋಡ್ಲಿಕ್ಕೆ ನನಗೆ ಆಗುದಿಲ್ಲ, ಅದರ್ ಟ್ರಾಫಿಕ್ನಾಗ ಟ್ರಾವೆಲ್ ಮಾಡಿ ಅದರ್ ಡೆಸ್ಕ್ ಮೇಲೆ ಕೂತು 9 to 5 ಜಾಬ್ ಮಾಡ್ಲಿಕ್ಕೆ ನನಗೆ ಆಗುದಿಲ್ಲ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಫ್ಲೈಟ್ ಅಟೆಂಡೆಂಟ್ ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಫ್ಲೈಟ್ ಅಟೆಂಡೆಂಟ್ ಅಥವಾ ಏರ್ ಹೋಸ್ಟೆಸ್ ಅಂತ ಹೇಳಿ ಪಾಪ್ಯುಲರ್ ಆಗಿ ಏನ್ ಕರೀತಾರ, ಅದು ನಿಮ್ಗೇನಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಯಾಷನ್ ಇತ್ತು ಅಂತಂದ್ರ ಆ ಪ್ಯಾಷನ್ಗೆ ದುಡ್ಡು ಕೊಡುವಂತ ಕೆಲಸ. ಬೇರೆದವರು ವರ್ಷಕ್ಕೊಮ್ಮೆ ಪ್ಲಾನ್ ಮಾಡಿದ್ರ ನೀವು ಡೈಲಿ ಅಥವಾ ಪ್ರತಿ ವಾರ ಬೇರೆ ಬೇರೆ ದೇಶನ ವಿಸಿಟ್ ಮಾಡಬಹುದು. ಇದು ಬರೀ ಕರಿಯರ್ ಅಲ್ಲ, ನಿಮ್ಮ ಅಲೆಮಾರಿ ಮನಸ್ಸಿಗೆ ಸಿಗೋ ಒಂದು ಅದ್ಭುತವಾದ ಲೈಫ್ ಸ್ಟೈಲ್ ಅಂತ ಹೇಳಿನ ಅನ್ಕೋರಿ. ಈ ಚಾನೆಲ್ಗೆ ನೀವು ಹೊಸದಾಗಿ ಬಂದಿದ್ರ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಹೊಸ ಹೊಸ ವಿಡಿಯೋಗಳು ಮೂಡಿ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಜನ ಈ ಕರಿಯರ್ ಅನ್ನ ಗ್ಲಾಮರಸ್ ಅಂತ ಕರೀತಾರ, ಅದ್ರಾಗ ಸುಳ್ಳೇನು ಇಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸು ನಿಮ್ಗೆ ಆಫೀಸ್ ತರ ಇರ್ತದ, 5 ಸ್ಟಾರ್ ಹೋಟೆಲ್ ಒಳಗೆ ನಿಮ್ಗೆ ಸ್ಟೇ ಮಾಡ್ಲಿಕ್ಕೆ ಸಿಗ್ತದ, ವಿಮಾನದ ಕ್ಯಾಬಿನ್ ನೀವು ಕೆಲಸ ಮಾಡೋ ಜಾಗ, ಬೇರೆ ಬೇರೆ ದೇಶದ ಜನ ಅವ್ರ ಭಾಷೆ ಅವ್ರ ಸಂಸ್ಕೃತಿ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಅಪಾರ್ಚುನಿಟಿ ಸಿಗ್ತಿರ್ತದ. ಯಾವಾಗ್ಲೂ ನೀವು ನೀಟಾಗಿ ರೆಡಿಯಾಗಿ ಸ್ಮಾರ್ಟ್ ಆಗಿ ಇರೋ ಲೈಫ್ ಸ್ಟೈಲ್. ಇದು ಶೋ ಆಫ್ ಅಲ್ಲ, ನಿಮ್ಗೆ ಸಣ್ಣ ವಯಸ್ಸಿಗೆ ಸಾಕಷ್ಟು ಎಕ್ಸ್ಪೋಜರು ಈ ವೃತ್ತಿಯಿಂದ ಸಿಗ್ತದೆ. ಎಕ್ಸ್ಪೋಜರ್ ಅಂದ್ರೆ ಬರೀ ಟೂರ್ ಮಾಡೋದಲ್ಲ, ಆದ್ರೆ ಪ್ರಪಂಚ ಹೆಂಗ್ ನಡೀತದ ಅನ್ನೋದು ನಿಮ್ಗೆ ಹತ್ತಿರದಿಂದ ಗೊತ್ತಾಗ್ತದೆ. ಬೇರೆ ಬೇರೆ ಮ್ಯಾಚುರಿಟಿ ಲೆವೆಲ್ ಇರೋ ಜನರ ಜೊತೆ ಮಾತಾಡಿ ನಿಮಗೂ ಮ್ಯಾಚುರಿಟಿ ಬರ್ತದ, ನಿಮ್ಮ ನಡವಳಿಕೆ ಒಳಗ ಒಂಥರ ಕಾನ್ಫಿಡೆನ್ಸ್ ಬರ್ತದ. ಅದಕ್ಕೆ ಈ ಕರಿಯರ್ ಸಾಕಷ್ಟು ಜನ ಯುವಕ ಯುವತಿಯರಿಗೆ ಒಂದು ಸಣ್ಣ ಊರಿನಿಂದ ಗ್ಲೋಬಲ್ ಲೆವೆಲ್ಗೆ ಬೆಳೆಯೋ ಅವಕಾಶವನ್ನ ಕೊಡ್ತದೆ. ಹಂಗಂತ ಹೇಳಿ ಈ ಜಾಬ್ ಏನ್ ಡಿಮ್ಯಾಂಡ್ ಮಾಡ್ತದ? ಕ್ಯಾಬಿನ್ ಕ್ರೂ ಅಂದ್ರೆ ಬರೀ ನಗ್ತಾ ನಗ್ತಾ ಊಟ ಬಡಿಸೋದಲ್ಲ. ಏರ್ಲೈನ್ಸ್ ನಿಮಗೆ ಟ್ರೈನಿಂಗ್ ಕೊಡೋದು 35,000 ಅಡಿ ಎತ್ತರದಾಗ ವಿಮಾನ ಹಾರ್ತಾ ಇರ್ಬೇಕಾದ್ರ ಪ್ಯಾಸೆಂಜರ್ ಸೇಫ್ಟಿ ನೋಡ್ಕೋಬೇಕು, ತುರ್ತು ಪರಿಸ್ಥಿತಿ ಬಂದಾಗ ಸರಿಯಾಗಿ ಮಾತಾಡಿ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಿ ಎಲ್ಲವನ್ನೂ ನಿಭಾಯಿಸಬೇಕು. ನೀವು ಸಿಟ್ಟು ಮಾಡ್ಕೊಳ್ಳಾರ್ದ ಬೇರೆ ಬೇರೆ ಜನರ ಬೇರೆ ಬೇರೆ ಬೇಡಿಕೆಗಳನ್ನ ಆ ಏರ್ಲೈನ್ಸ್ ನಿಯಮಗಳ ಅನುಗುಣವಾಗಿ ಪೂರೈಸಬೇಕು. ಕೆಲವೊಂದ್ಸರ್ತಿ ಇಂಥ ಪ್ರೆಷರ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾವಂದ್ರೆ ಫ್ಲೈಟ್ ಲೇಟ್ ಆಗ್ಬೋದು ಅಥವಾ ಆಕಾಶದಾಗಿದ್ದಾಗ ಟರ್ಬ್ಯುಲೆನ್ಸ್ ಆಗ್ಬೋದು. ಅವಾಗ ಪ್ಯಾಸೆಂಜರು ಗಾಬರಿ ಪಡ್ತಾರ, ಸಿಟ್ಟಿಗೆಳ್ತಾರ. ಆದ್ರೆ ನೀವು ಅವ್ರಿಗೆ ವಿವರಿಸಬೇಕಾಗ್ತದ, ಅವ್ರಿಗೆ ಸಮಾಧಾನ ಮಾಡ್ಬೇಕಾಗ್ತದ, ಪರಿಸ್ಥಿತಿಯನ್ನ ನಿಭಾಯಿಸಬೇಕಾಗ್ತದ. ಅದಕ್ಕೆ ಏರ್ಲೈನ್ಸ್ ಅವರು ಈ ವೃತ್ತಿಯ ಕ್ಯಾಂಡಿಡೇಟ್ ಗಳನ್ನ ಬಹಳ ಕೇರ್ಫುಲ್ ಆಗಿ ಆಯ್ಕೆ ಮಾಡ್ತಾರ. ಈ ಕೆಲಸಕ್ಕೆ ಜನ ಸುಮ್ಮನೆ ಅಟ್ರಾಕ್ಟ್ ಆಗುದಿಲ್ಲ, ಅದಕ್ಕೆ ಬಹಳಷ್ಟು ಕಾರಣಗಳವ. ಆ ಕಾರಣ ಏನು? ಒಂದು, ನಿಮಗೆ ಗ್ಲೋಬಲ್ ಎಕ್ಸ್ಪೋಜರ್ ಸಿಗ್ತದ. ಹಗಲೆಲ್ಲ ನೀವು ಬೇರೆ ಬೇರೆ ದೇಶ, ಬೇರೆ ಬೇರೆ ಸಿಟಿ, ಏರ್ಪೋರ್ಟ್ಸ್, ಹೋಟೆಲ್ ಅವನ್ನೆಲ್ಲ ನೋಡ್ಬೋದು. ನಿಮ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಇಂಟ್ರಾಕ್ಟ್ ಮಾಡುವಂತ ಅಪಾರ್ಚುನಿಟಿನೂ ಸಿಗ್ತದ. ಬಿಸ್ನೆಸ್ ಲೀಡರ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳು, ಸೆಲೆಬ್ರಿಟಿಗಳು, ಪಾಲಿಟಿಷಿಯನ್ಸ್, ಇಂಥವ್ರ ಜೊತೆ ಒಡನಾಟ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಸಿಗ್ತದ. ನಿಮ್ಮ ನಡವಳಿಕೆ ಸೊಫಿಸ್ಟಿಕೇಟೆಡ್ ಆಗಿರ್ತದ. ನಿಮ್ಮ ಡ್ರೆಸ್ಸಿಂಗು, ಮಾತಾಡೋ ನೀತಿ ಇವೆಲ್ಲ ಶಿಸ್ತಿನ ರೀತಿ ಇರ್ತಾವ. ಟ್ರಾವೆಲ್ ಮಾಡೋದು ನಿಮ್ಮ ಕೆಲಸದ ಭಾಗ. ನಿಮ್ಗೆ ಟ್ರಾವೆಲ್ ಮಾಡ್ಲಿಕ್ಕೆ ಸೇರ್ತಿತ್ತು ಅಂತಂದ್ರ ನೀವು ಮುಂಚೆನೆ ಪ್ಲಾನ್ ಮಾಡಿ ಅದಕ್ಕಾಗಿ ದುಡ್ಡು ಹೊಂದಿಸಬೇಕಾಗಿಲ್ಲ, ಅದು ನಿಮ್ಮ ಕೆಲಸದ ಭಾಗ ಆಗ್ತದೆ. ಆಮೇಲೆ ಈ ತರ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಗೆ ವಸತಿ ಮಾಡ್ಲಿಕ್ಕೆ 5 ಸ್ಟಾರ್ ಹೋಟೆಲ್ನಾಗ ಇಳಿಸ್ತಾರ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತಂದ್ರ ಅವ್ರಿಗೆ ಡಿಸ್ಕೌಂಟ್ ರೇಟ್ ಒಳಗ ಟಿಕೆಟ್ ಗಳು ಸಿಗ್ತಾವ, ಹೋಟೆಲ್ ಸ್ಟೇ ಅಲೋವನ್ಸ್ ಸಿಗ್ತದ. ಈ ಏರ್ಲೈನ್ಸ್ ಅಟೆಂಡೆಂಟ್ ಟ್ರೈನಿಂಗ್ ಒಳಗ ನಿಮ್ಗೆ ಯಾವಾಗ್ಲೂ ಸ್ಮೈಲ್ ಮಾಡೋದು ಕಲಿಸ್ತಾರ, ಒಳ್ಳೆ ರೀತಿ ಮಾತಾಡೋದು ಕಲಿಸ್ತಾರ. ಹಿಂಗಾಗಿ ನಿಮ್ಮ ಪ್ರೆಸೆನ್ಸ್ ಒಂದು ಪಾಸಿಟಿವ್ ವೈಬ್ಸ್ ಜನರಿಗೆ ಕೊಡ್ತದ. ಸೊ ಇವೆಲ್ಲ ವಿಷಯಕ್ಕೆ ಏರ್ ಅಟೆಂಡೆಂಟ್ ಅಥವಾ ಏರ್ ಹೋಸ್ಟೆಸ್ ಗಳು ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರ. ಈ ಫ್ಲೈಟ್ ಅಟೆಂಡೆಂಟ್ ಆಗ್ಲಿಕ್ಕೆ ಏನ್ ಎಜುಕೇಶನ್ ಬೇಕು? ಏರ್ಲೈನ್ಸ್ ಗಳು ಕಾಲೇಜ್ ತರ ರಿಕ್ರೂಟ್ ಮಾಡೋದಿಲ್ಲ. ಇಂಡಿಗೋ, ಏರ್ ಇಂಡಿಯಾ, ಕ್ಯಾಥೆ ಪೆಸಿಫಿಕ್, ಎಮಿರೇಟ್ಸ್ ಇವೆಲ್ಲ ದೊಡ್ಡ ಬ್ರ್ಯಾಂಡ್ಸ್. ಅವರ ಬೇಸಿಕ್ ನಿರೀಕ್ಷೆ ಏನಿರ್ತದ ನಿಮ್ಮಿಂದ ಅಂದ್ರ ಕನಿಷ್ಠ ಪಕ್ಷ PUC ಮಾಡಿರ್ಬೇಕು, ಡಿಗ್ರಿ ಇದ್ರೆ ಒಳ್ಳೇದು. ಡಿಗ್ರಿ ಯಾಕೆ ಬೇಕು ಅಂತಂದ್ರ, ಒಂದು, ನಿಮ್ಗೆ ಜಾಸ್ತಿ ಮ್ಯಾಚುರಿಟಿ ಬಂದಿರ್ತದ. ಎರಡನೇದ್ದು, ನಿಮ್ಗೆ ಬೇರೆ ಬೇರೆ ಜನರ ಜೊತೆ ಮಾತಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಬಂದಿರ್ತದ. ಆಮೇಲೆ ನಿಮ್ ಇಂಗ್ಲಿಷ್ನು ಇಂಪ್ರೂವ್ ಆಗಿರ್ತದ. ಸೊ ಫ್ಲೈಟ್ ಅಟೆಂಡೆಂಟ್ ಆಗ್ಲಿಕ್ಕೆ ಒಂದು, ನೀವು ಸ್ಮಾರ್ಟ್ ಆಗಿರ್ಬೇಕು. ಸ್ಮಾರ್ಟ್ನೆಸ್ ಅಂದ್ರೆ ಬರೀ ನೀವು ಚಂದ ಕಾಣಬೇಕು ಅಂತಲ್ಲ, ಆದ್ರೆ ಪ್ರೆಸೆಂಟೇಬಲ್ ಆಗಿ ಕಾಣಬೇಕು. ಆಮೇಲೆ ನಿಮ್ ಇಂಗ್ಲಿಷು ಚಲೋ ಇರಬೇಕು. ಸೊ ನೀವು ಸೈನ್ಸ್ ಮಾಡ್ತೀರಾ, ಕಾಮರ್ಸ್ ಮಾಡ್ತೀರಾ ಅಥವಾ ಆರ್ಟ್ಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಯಾವುದೇ ಏರ್ಲೈನ್ಸ್ ಜಾಯಿನ್ ಆದ್ರ ಆ ಏರ್ಲೈನ್ಸ್ ಅನ್ನ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿ ಎಷ್ಟು ಒಳ್ಳೆ ರೀತಿಯಿಂದ ರೆಪ್ರೆಸೆಂಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಡೈರೆಕ್ಟ್ ಆಗಿ ಏರ್ಲೈನ್ಸ್ ಅನ್ನ ಜಾಯಿನ್ ಆಗೋಕ್ಕಿಂತ ಮುಂಚೆ ನಿಮಗೆ ಟ್ರೈನಿಂಗ್ ಕೊಡ್ಲಾಗ್ತದೆ. ಯಾಕಂತ ಹೇಳಿದ್ರೆ ಏರ್ಲೈನ್ಸ್ ಗೆ ರೆಡಿ ಇರೋ ಕ್ಯಾಂಡಿಡೇಟ್ಸ್ ಬೇಕು. ಸೊ ಅದಕ್ಕಾಗಿ ಕೆಲವೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅವ. ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಒಳಗ ಏನ್ ಕೆಲಸ
ಕಲಿಸ್ಕೊಡ್ತಾರಂದ್ರ ವಿಮಾನದ ಒಳಗಿನ ವಾತಾವರಣ ಹೆಂಗಿರ್ತದ, ರೋಲ್ ಪ್ಲೇ ಮಾಡಿಸ್ತಾರ, ಸರ್ವಿಸ್ ಮಾಡೋ ರೀತಿ ಮತ್ತೆ ಡಿಸಿಪ್ಲಿನ್, ಆಮೇಲೆ ಓವರ್ ಆಲ್ ವೃತ್ತಿಪರ ನಡವಳಿಕೆ ಇವನ್ನೆಲ್ಲ ಹೇಳ್ಕೊಡ್ತಾರ. ಬೇರೆ ಬೇರೆ ಸನ್ನಿವೇಶಗಳನ್ನ ಕೊಟ್ಟು ಬೇರೆ ಬೇರೆ ಪ್ಯಾಸೆಂಜರು ಯಾವ ರೀತಿ ಮಾಡ್ತಾರ, ಒಬ್ಬ ಮುಂಗೋಪಿ ಪ್ಯಾಸೆಂಜರ್ ಹೆಂಗ್ ಬಿಹೇವ್ ಮಾಡ್ತಾರ ನಿಮ್ ಜೊತೆ, ಒಬ್ಬ ಹೈ ಪ್ರೊಫೈಲ್ ಪ್ಯಾಸೆಂಜರು ಯಾವ ರೀತಿ ಬೇಡಿಕೆಗಳನ್ನ ಇಡ್ತಾರ, ಆಮೇಲೆ ಕೆಲವೊಂದು ಎಮರ್ಜೆನ್ಸಿಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇವೆಲ್ಲ ಟ್ರೈನಿಂಗ್ ಅದ ಭಾಗಗಳು. ಭಾರತದಾಗಿನೂ ಕೆಲವೊಂದು ಮೇಜರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅನ್ನ ನೋಡೋಣ. ಒಂದನೇದ್ದು ಫ್ರಾಂಕ್ಫಿನ್ ಇನ್ಸ್ಟಿಟ್ಯೂಟ್. ನೀವು ಯಾವುದೇ ಸಿಟಿ ಒಳಗೆ ಓಡಾಡಿದ್ರ ಅಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಸ್ ಇರ್ತಾವ, ಫ್ರಾಂಕ್ಫಿನ್ ಏರ್ ಹೋಸ್ಟೆಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಇದು ಬಹಳ ಫೇಮಸ್ ಇನ್ಸ್ಟಿಟ್ಯೂಟ್. ಇದು ಒಂದು ಕೋರ್ಸ್ ಆಫರ್ ಮಾಡ್ತದ. ಅದರ ಹೆಸರು ಏವಿಯೇಷನ್ ಮತ್ತು ಹಾಸ್ಪಿಟಾಲಿಟಿ. ಇದಕ್ಕೆ ಬೇಕಾಗೋ ಸಮಯ 6 ರಿಂದ 11 ತಿಂಗಳು. ಫೀಸು 1.5 ರಿಂದ 2 ಲಕ್ಷ. ಸೊ ಆ ಟೈಮ್ನೊಳಗ ನಿಮ್ಗೆ ಕಂಪ್ಲೀಟ್ ಆಗಿ ಅವರು ಟ್ರೈನಿಂಗ್ ಮಾಡಿ ಇಂಟರ್ವ್ಯೂಗೆ ನಿಮ್ಮನ್ನ ರೆಡಿ ಮಾಡ್ತಾರೆ. ಅದಾದ್ಮೇಲೆ ಇಂಟರ್ವ್ಯೂದಾಗ ನೀವು ಸೆಲೆಕ್ಟ್ ಆದ್ರೆ ಏರ್ಲೈನ್ಸ್ ಅನ್ನ ಜಾಯ್ನ್ ಆಗ್ಬಹುದು. ಏರ್ ಹೋಸ್ಟೆಸ್ ಅಕಾಡೆಮಿ ಅಂತ ಇನ್ನೊಂದದ AHA. ಅದರ ಕೋರ್ಸ್ ಡ್ಯೂರೇಷನ್ 6 ರಿಂದ 9 ತಿಂಗಳು. ಫೀಸು 1.5 ರಿಂದ 2.5 ಲಕ್ಷ. ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್, ಅದರದ್ದು ಸಮಯ ಆಮೇಲೆ ಫೀಸು ಆಲ್ಮೋಸ್ಟ್ ಸೇಮ್ ಅದ. ಆಪ್ಟೆಕ್ ಏವಿಯೇಷನ್ ಅಕಾಡೆಮಿ ಅಂತ ಇನ್ನೊಂದದ. ಸೊ ಹಿಂಗ ನೀವು ಇಂಟರ್ನೆಟ್ನಾಗ ಸರ್ಚ್ ಮಾಡಿದ್ರೆ ಹಲವಾರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳು ನಿಮ್ ಮುಂದೆ ಬರ್ತಾವ. ಆದ್ರೆ ಒಂದು ಮಾತು ನೀವು ನೆನಪಿಟ್ಕೋರಿ, ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಸೇರೋದು ಬಹಳ ಸುಲಭ. ಯಾಕಂದ್ರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ ಬೇಕಾಗಿರ್ತಾರ, ಹಿಂಗಾಗಿ ಅವರು ನಿಮ್ಮನ್ನ ಕರ್ಕೋತಾರ. ಆಮೇಲೆ ರಿಗ್ರೆಸ್ ಆಗಿ ಟ್ರೈನಿಂಗು ಕೊಡ್ತಾರ. ಆದ್ರೆ ಆ ಟ್ರೈನಿಂಗ್ ಆದ್ಮೇಲೆ ನೀವು ಇಂಟರ್ವ್ಯೂ ಹೆಂಗ್ ಅಟೆಂಡ್ ಆಗ್ತೀರಿ, ಹೆಂಗ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡಿ ಏರ್ಲೈನ್ಸಿಗೆ ನಿಮ್ ಕೆಲಸ ಕೊಡ್ಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತೀರಿ, ಅದರ ಮೇಲೆ ನಿಮ್ಮ ಕರಿಯರ್ ಡಿಪೆಂಡ್ ಆಗ್ತದೆ. ಏರ್ಲೈನ್ಸ್ ಅವರು ಏನ್ ಚೆಕ್ ಮಾಡ್ತಾರಂದ್ರ ನೀವೆಷ್ಟು ಕ್ಲಿಯರ್ ಆಗಿ ಮಾತಾಡ್ತೀರಿ, ಕೊಟ್ಟ ಇನ್ಸ್ಟ್ರಕ್ಷನ್ ಅನ್ನ ಸರಿಯಾಗಿ ಫಾಲೋ ಮಾಡ್ತಿರೋ ಇಲ್ವೋ, ಟೆನ್ಷನ್ ಆದಾಗ ಹೆಂಗ್ ಕಂಟ್ರೋಲ್ ಮಾಡ್ತೀರಿ, ಎಲ್ಲರ ಜೊತೆ ಮರ್ಯಾದೆಯಿಂದ ನಡ್ಕೊಳ್ತಿರೋ ಇಲ್ವೋ, ಇವನ್ನೆಲ್ಲ ಚೆಕ್ ಮಾಡ್ತಾರ. ಇದರ ಹೊರತಾಗಿ ಅವ್ರದ ಕೆಲವೊಂದು ಮೆಟ್ರಿಕ್ಸ್ ಇರ್ತಾವ. ಬೇರೆ ಬೇರೆ ಸನ್ನಿವೇಶಗಳೊಳಗ ಆ ಸನ್ನಿವೇಶಗಳನ್ನ ಕೊಡ್ಲಾರ್ದನ ನೀವ್ ಹೆಂಗ್ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ಟೆಸ್ಟ್ ಮಾಡುವಂತ ಕೆಲವೊಂದು ಮೆಥಡ್ಸ್ ಈ ಏರ್ಲೈನ್ಸ್ ನವರು ಬಳಸಿ ನಿಮಗೆ ಕೆಲಸ ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಕೆಲಸ ಸಿಕ್ಕಿದ ಮೇಲೆ ನಿಮ್ಮ ದಿನಚರಿ ಹಿಂಗಿರ್ಬೋದು. ಫ್ಲೈಟ್ ಗಿಂತ ಮುಂಚೆ ಸೇಫ್ಟಿ ಚೆಕ್ ಮಾಡೋದು, ಪ್ಯಾಸೆಂಜರ್ಗೆ ಮಾಹಿತಿ ಕೊಡೋದು, ಅವರು ಸೀಟ್ ನ ಕೂರ್ಲಿಕ್ಕೆ, ಅವರು ಸೀಟ್ ಬೆಲ್ಟ್ ಹಾಕೊಳ್ಳಿಕ್ಕೆ ಹೆಲ್ಪ್ ಮಾಡೋದು, ಊಟ ಮತ್ತು ಕುಡಿಯೋ ನೀರು ಕೊಡೋದು, ವಯಸ್ಸಾದವರಿಗೆ, ಮಕ್ಕಳಿಗೆ ಮತ್ತು ಗಾಬರಿ ಆದವರಿಗೆ ಸಹಾಯ ಮಾಡೋದು, ಪೈಲಟ್ ಗಳ ಜೊತೆ ಕಮ್ಯುನಿಕೇಶನ್ ಇಟ್ಕೊಳ್ಳೋದು, ಇಂಥವೆಲ್ಲ ಫ್ಲೈಟ್ ಅಟೆಂಡೆನ್ಸ್ ಗಳು ಮಾಡೋ ಕೆಲಸ. ಇಲ್ಲಿ ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಒಂದು ರೂಲ್ಸ್ ಆಮೇಲೆ ಸೇಫ್ಟಿ ಮೆಥಡ್ಸ್ ಅಂತ ಇರ್ತದೆ. ಪ್ರತಿಯೊಂದು ಕೆಲಸಕ್ಕೂ ಜವಾಬ್ದಾರಿ ಇರ್ತದೆ. ನಿಮ್ಗೆ ಕೆಲಸ ಸಿಕ್ಕ ಮೇಲೆ ನೀವು ಜೂನಿಯರ್ ಕ್ಯಾಬಿನ್ ಕ್ರೂ ಅಂತ ಹೇಳಿ ಜಾಯ್ನ್ ಆಗ್ಬಹುದು. ಅದಾದ್ಮೇಲೆ ಸೀನಿಯರ್ ಕ್ಯಾಬಿನ್ ಕ್ರೂ, ಲೀಡ್, ಇನ್ಚಾರ್ಜ್, ಕ್ಯಾಬಿನ್ ಕ್ರೂ ಟ್ರೈನರ್, ಆಮೇಲೆ ಏರ್ಲೈನ್ಸ್ ಮ್ಯಾನೇಜ್ಮೆಂಟ್ ರೂಲ್ಸ್. ಈ ರೀತಿ ನಿಮ್ಮ ಕರಿಯರ್ ಪಾತ್ ಇರ್ತದೆ. ನೀವು ಟ್ರೈನಿಂಗ್ ಆದ್ಮೇಲೆ ನಿಮ್ಮ ಕೆಪಾಬಿಲಿಟಿ ತಕ್ಕಂಗ ಡೊಮೆಸ್ಟಿಕ್ ಏರ್ಲೈನ್ಸ್ಗಾರ ಜಾಯ್ನ್ ಆಗ್ಬಹುದು, ಇಲ್ಲ ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗೂ ಜಾಯ್ನ್ ಆಗ್ಬಹುದು. ನೀವು ಡೊಮೆಸ್ಟಿಕ್ ಏರ್ಲೈನ್ಸ್ ಜಾಯ್ನ್ ಆದ್ರೆ ಆರಂಭದಾಗ ನಿಮ್ಗೆ ತಿಂಗಳಿಗೆ 40 ರಿಂದ 70 ಸಾವಿರ ರೂಪಾಯಿ ಸಂಬಳ ಇರ್ತದ. ಆಮೇಲೆ ಇಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಅದು ಸೆಪರೇಟ್ ಆಗಿ ಸಿಗ್ತದೆ. ಅನುಭವ ಬಂದ ಮೇಲೆ 1 ರಿಂದ 1.5 ಲಕ್ಷ ತಿಂಗಳಿಗೆ ನಿಮ್ಗೆ ಸಂಬಳ ಇರ್ತದೆ. ನೀವು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅನ್ನ ಜಾಯ್ನ್ ಆದ್ರೆ ಅಂದ್ರೆ ನಿಮ್ಗೆ ಮಿನಿಮಮ್ 1.5 ರಿಂದ 2 ಲಕ್ಷ ಸಂಬಳ ಇರ್ತದೆ. ಅನುಭವ ಬಂದ್ಮೇಲೆ 2 ರಿಂದ 5 ಲಕ್ಷಕ್ಕೂ ಹೋಗ್ಬಹುದು. ನೀವು ಕೆಲವೊಂದು ಕಂಟ್ರಿ ಒಳಗೆ ಹೋಗಿ ಜಾಯ್ನ್ ಆಗ್ತೀರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಒಳಗ ನಿಮ್ಮ ಸಂಬಳಕ್ಕೆ ಯಾವ್ದೇ ರೀತಿ ಟ್ಯಾಕ್ಸ್ ಇರುದಿಲ್ಲ. ಹಿಂಗಾಗಿ ನೀವು ಗಳಿಸಿದ್ದೆಲ್ಲ ಸೇವ್ ಮಾಡಬಹುದು. ಆಮೇಲೆ ಈ ಪ್ಯಾಕೇಜ್ ಒಳಗೆ ಬರೀ ಸಂಬಳ ಇರೋದಿಲ್ಲ, ಅದರ ಜೊತೆಗೆ ಫ್ಲೈಯಿಂಗ್ ಅವರ್ಸ್ ಅಂತ ಹೇಳಿ ಒಂದು ಅಲೌನ್ಸ್ನು ಇರ್ತದೆ. ಆಮೇಲೆ ಲೈಫ್ ಇನ್ಶೂರೆನ್ಸ್ ನಿಮ್ಗೆ ಒಳ್ಳೆ ರೀತಿಯಿಂದ ಸಿಗ್ತದೆ. ಯಾವಾಗಾದ್ರೂ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಥವಾ ಆಗಬಾರದ ಘಟನೆ ಏನಾದ್ರೂ ಆಯ್ತು ಅಂದ್ರೆ ಏರ್ಲೈನ್ಸ್ ಗಳು ಒಳ್ಳೆ ರೀತಿಯಿಂದ ತಮ್ಮ ಎಂಪ್ಲಾಯೀಸ್ ಅನ್ನ ಕವರ್ ಮಾಡ್ತಾರೆ. ಸೊ ಹೊರನೋಟದಾಗ ಈ ಕೆಲಸ ಬಹಳ ಅಟ್ರಾಕ್ಟಿವ್ ಆಗಿ ಕಂಡ್ರು ಈ ಕೆಲಸಕ್ಕೂ ಕೆಲವೊಂದು ಲಿಮಿಟೇಷನ್ಸ್ ಇರ್ತಾವ. ಅದೇನಂದ್ರ ಈ ಕೆಲಸಕ್ಕೆ ಸರಿಯಾದ ಟೈಮಿಂಗ್ ಇರಲ್ಲ. ಈ ಇಂಟರ್ನ್ಯಾಷನಲ್ ಫ್ಲೈಟ್ ಗಳು ಜಾಸ್ತಿ ಅಂದ್ರ ರಾತ್ರಿನ ಹಾರಾಡ್ತಿರ್ತಾವ. ಸೊ ಹಂಗಾಗಿ ನಿಮ್ಮ ನಿದ್ದೆ ಕೆಡಬಹುದು. ನಿಮ್ಮ ಪ್ಯಾಸೆಂಜರ್ ಗಳು ನಿದ್ದೆ ಮಾಡ್ಬೇಕಾದ್ರೆ ನೀವು ನಿದ್ದೆಗೆಟ್ಟು ಅವ್ರಿಗೆ ಸರ್ವಿಸ್ ಮಾಡೋದು, ಅವರ ಸೇಫ್ಟಿನ ನೋಡ್ಕೋ ಕೆಲಸ ನಿಮ್ಗೆ ಆಗಿರ್ತದ. ಬಹಳ ತಾಸಿನ ಜರ್ನಿ ನೀವೇನಾದ್ರೂ ಮಾಡಿದ್ರ, ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ನೀವು ಅಮೆರಿಕಾ, ಕೆನಡಾಗ್ ಹೋದ್ರ ಇಲ್ಲಿ ದಿನ ಅಲ್ಲಿ ರಾತ್ರಿ. ಸೊ ಸಮಯ ಚೇಂಜ್ ಆದಾಗ ಜೆಟ್ ಲ್ಯಾಗ್ ಅನ್ನೋದಾಗ್ತದೆ. ನಿಮ್ಗೆ ಹಗಲ್ ಹೊತ್ನಾಗ ನಿದ್ದೆ ಬರ್ತದ, ರಾತ್ರಿ ಹೊತ್ನಾಗ ನೀವ್ ಎದ್ದು ಕೂಡ್ತೀರಿ. ಸೊ ಇದರಿಂದ ಒಂದ್ ಸ್ವಲ್ಪ ಹೆಲ್ತಿಗೆ ಏರುಪೇರ್ ಆಗ್ಬಹುದು. ಕೆಲವೊಬ್ರು ಕಷ್ಟ ಕೊಡೋ ಪ್ಯಾಸೆಂಜರ್ಸ್ ಇರ್ತಾರ, ಅಂಥವ್ರನ್ನ ಬಹಳ ಪೇಷಂಟ್ ಆಗಿ ಈಗೋ ಇಲ್ದ ನೀವು ಹ್ಯಾಂಡಲ್ ಮಾಡ್ಬೇಕಾಗ್ತದ. ಯಾವಾಗ್ಲೂ ನೀಟ್ ಆಗಿ ರೆಡಿ ಆಗಿ ಕಾಣಿಸ್ತಿರ್ಬೇಕಾಗ್ತದ. ನಿಮ್ಮ ಕಂಫರ್ಟ್ ಗಿಂತ ಬೇರೆದವರ ಕಂಫರ್ಟ್ ಮುಖ್ಯವಾಗಿ ನೋಡ್ಕೊಳ್ಬೇಕಾಗ್ತದ. ಸೊ ಇಂಥವೆಲ್ಲ ಲಿಮಿಟೇಷನ್ಸ್ ಇರ್ತಾವ. ಈ ವೃತ್ತಿ ನಿಮ್ಮ ಕ್ಯಾರೆಕ್ಟರಿಗೆ, ನಿಮ್ಮ ಎಸ್ಪಿರೇಷನ್ ಗೆ ಹೊಂದಾಣಿಕೆ ಆಗ್ತದೋ ಇಲ್ಲ ಅಂತ ಹೇಳಿ ನೋಡ್ಕೊಂಡು
ನೀವು ಅದಕ್ಕ ಧುಮುಕ್ಬಹುದು. ಮೊದ್ಲೇ ಕಾಲದಾಗ ಈ ಏರ್ ಹೋಸ್ಟೆಸ್ ಆಗೋದು ಅಂದ್ರ ಬರೀ ಸಿಟಿ ಒಳಗಿನ ಯುವಕ ಯುವತಿಯರು ಅವ್ರು ಮಾತ್ರ ಆಗ್ತಾರಂತ ಹೇಳಿ ಅನ್ಕೋತಿದ್ರು. ಅದು ಸಹಜವಾಗಿ, ಯಾಕಂತ ಹೇಳಿದ್ರ ಸಿಟಿ ಒಳಗಿದ್ದ ಯುವಕ ಯುವತಿಯರಿಗೆ ಜಾಸ್ತಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತದ. ಅದೇ ನಮ್ಮ 2ನೇ ಹಂತ 3ನೇ ಹಂತದ ಸಿಟಿ ಕರ್ನಾಟಕದೊಳಗ ಅಲ್ಲಿನ ಯುವಕ ಯುವತಿಯರಿಗೆ ಅಷ್ಟು ಜಾಸ್ತಿ ಇಂಗ್ಲಿಷ್ ಬರುದಿಲ್ಲ. ಆದ್ರ ನಾನು ಫ್ಲೈಟ್ ಅಟೆಂಡೆಂಟ್ ಆಗ್ಬೇಕು ಅಂತ ಹೇಳಿ ನೀವು ಕನಸು ಕಂಡಿದ್ರ ಆ ಕನಸನ್ನ ನನಸು ಮಾಡೋದು ಬಹಳ ಕಷ್ಟ ಏನಿಲ್ಲ. ನಿಮ್ಗೆ ಜಾಯ್ನ್ ಆಗೋ ಮನಸ್ಸದ, ಆದ್ರೆ ಇಂಗ್ಲಿಷ್ ಬರುದಿಲ್ಲ ಅಂದ್ರೆ ಇವತ್ತಿಂದ ಇಂಗ್ಲಿಷ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಬೇರೆ ಬೇರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಎಲ್ಲವ, ಅವಕ್ ಹೆಂಗ್ ಜಾಯ್ನ್ ಆಗ್ಬೇಕು ಅನ್ನೋದನ್ನ ರಿಸರ್ಚ್ ಮಾಡ್ರಿ. ದೊಡ್ಡ ಕನಸನ್ನ ಕಂಡು ರಿಸ್ಕ್ ತಗೊಂಡವ್ರು ಮಾತ್ರ ಸಕ್ಸಸ್ಫುಲ್ ಆಗ್ತಾರಂತ ಅನ್ನೋದನ್ನ ನೆನಪಿಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.